ಶಾಸ್ತ್ರಿಗಳೇ, ಈ ವಾರ ಯಾವ ಮಂತ್ರವನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ದಿವಸ ನಾವು ಗಮನಿಸಬಹುದಾದ ಒಂದು ವಿಶಿಷ್ಟ ಮಂತ್ರ ದುರ್ಗಾ ಮಂತ್ರ. ಇದನ್ನು ಹೇಳ್ಕೊಳ್ಳೋದ್ರಿಂದ ದ್ವಂದ್ವಗಳು ನಿವಾರಣೆಯಾಗುತ್ತೆ, ಭಯ ನಿವಾರಣೆಯಾಗುತ್ತೆ, ಜಯ ಸಿಗುತ್ತೆ. ಹೇಳ್ಕೊಳ್ಳಿ. ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ತ್ರಾಹಿ ದುರ್ಗೆ ಅಂದರೆ ಕಾಪಾಡು ದುರ್ಗೆ ಅಂತ. ನಾವು ನಮಸ್ಕಾರ ನಿನಗೆ ಶಿವೆ ಸಾನುಕಂಪೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಶಿವಸಹಿತವಾಗಿ ಬಿಡಿಸಿರದ ದುರ್ಗೆ ಜೊತೆಗೆ ಶಿವನು ಸೇರಿಬಿಟ್ರೆ ಶಿವಶಕ್ತಿ ಅದು ಎರಡೂ ಬಿಡಿಸಿರದ ಶಕ್ತಿ ಅಂತ. ಬಿಡಿಸ್ಲಿಕ್ಕಾಗದೇ ಇರತಕ್ಕಂಥ ಶಕ್ತಿಗಳು ಯಾವುದು ಅಂದರೆ ಶಿವ ಮತ್ತು ಶಕ್ತಿ ಅಂತ. ದುರ್ಗೆಯನ್ನು ಆರಾಧನೆ ಮಾಡಿದ್ರೂ ಶಿವನ ಕೃಪೆ ಆಗುತ್ತೆ, ಶಿವನನ್ನು ಆರಾಧನೆ ಮಾಡಿದ್ರೂ ದುರ್ಗೆ ಕೃಪೆ ಆಗುತ್ತೆ. ಹೀಗೆ ಒಂದಕ್ಕೊಂದು ಬೆಸೆದುಕೊಂಡ್ಬಿಟ್ಟಿದೆ. ಹೀಗಾಗಿ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅನುಕಂಪದಿಂದ ಆಕೆ ನಿಮ್ಮನ್ನು ಪೋಷಿಸ್ತಾಳೆ, ಪೊರೀತಾಳೆ, ಕಾಪಾಡ್ತಾಳೆ ಅಂತಕ್ಕಂಥದ್ದು. ಹೀಗಾಗಿ ಕಷ್ಟ ಅಂದಾಗ, ಸಂಕಟ ಅಂದಾಗ, ನೋವು ಅಂದಾಗ ನಮಗಿದ್ದಿದೆ ಅದು. ಪ್ರತಿದಿನ ಮನುಷ್ಯನಿಗೆ ಒಂದಲ್ಲ ಒಂದು ಬಾಧೆ ನಮ್ಮನ್ನು ಬಾಧಿಸುತ್ತೆ. ಹೀಗೆ ಬಾಧೆ ಯಾವಾಗ ಬರುತ್ತೋ ಆಗ ನಾವು ತಾಯಿಯನ್ನು ಪ್ರಾರ್ಥಿಸ್ತೀವಿ. ತಾಯಿಯೇ ನಮ್ಮೆಲ್ಲ ಸಂಕಟಗಳನ್ನು ಅಳಿಸಿ ಹಾಕ್ತಕ್ಕಂಥ ಶಕ್ತಿ ಇರತಕ್ಕಂಥ ಏಕೈಕ ಸಾಧನ. ಹೀಗಾಗಿ ಈ ಸ್ಮರಣೆ ಮಾಡೋದ್ರಿಂದ ಅಮ್ಮನವರ ಕೃಪೆಯಾಗಿ ನಾವು ಕಷ್ಟದಿಂದ ನಿಸ್ಸಂಶಯವಾಗಿ ಪಾರಾಗ್ತೀವಿ. ಅಮ್ಮನ ಅನುಗ್ರಹ ಆದರೆ ಯಾರದ್ದೋ ಮೂಲಕ, ಯಾವುದೋ ಸಂದರ್ಭದ ಮೂಲಕ, ಇನ್ಯಾವುದೋ ಸಂಸ್ಥೆಗಳ ಮೂಲಕ, ಇನ್ಯಾರದ್ದೋ ಬಲದ ಮೂಲಕ ಆ ಭಗವತಿಯ ಕೃಪೆ ನಮಗಾಗತ್ತೆ. ಕಷ್ಟದಿಂದ ನಾವು ಹೊರಗೆ ಬರ್ತೀವಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ, 12 ರಾಶಿಗಳು ಹಾಗೂ ಒಂದೊಳ್ಳೆ ಮಾತು ಜೊತೆಗೆ ಒಂದು ಮಂತ್ರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.